ಇನ್ನು ಅಬಕಾರಿ ನೀತಿ ನಿಯಮಗಳನ್ನೆಲ್ಲ ನೀರಿನಲ್ಲಿ ಹೋಮ ಮಾಡ್ಬಿಡ್ತಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಗಿಂದಾಗೆ ನಿದರ್ಶನಗಳು ಸಿಗ್ತಾನೆ ಇರುತ್ತೆ. ಈಗ ಟಿವಿ9 ಒಂದು ರಿಯಾಲಿಟಿ ಚೆಕ್ ನಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳು ಬಯಲಾಗಿವೆ. ನೋಡಿ, ನಿಮ್ಗೆ ತೋರಿಸ್ತೀವಿ. ಕಂಡವರಿಗೆ ಲೈಸೆನ್ಸ್ ಹಂಚಿದ್ದಾರೆ ಇಲ್ಲಿ ಅಬಕಾರಿ ಡಿಸಿ. ಟಿವಿ9ನಲ್ಲಿ ಈ ಅಬಕಾರಿ ಡಿಸಿ ಮುರುಳಿ ಅವರ ಕಳ್ಳಾಟ ಬಯಲಾಗಿದೆ. ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ಮುರುಳಿ ಅವರು ಶಾಲೆ ಬಳಿ CL7 ಲೈಸೆನ್ಸ್ ಹಂಚಿಕೆ ಮಾಡುವಂತಿಲ್ಲ ರೂಲ್ಸ್ ಪ್ರಕಾರ. ಆದ್ರೆ ಇವರು ಲೈಸೆನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿದರೆ, ಕೊಟ್ಟಿದ್ದಾರೆ ಲೈಸೆನ್ಸ್ ಅನ್ನ, ಅದು ಶಾಲೆ ಎದುರೇನೆ. 2 ವರ್ಷದಲ್ಲಿ 60 CL7ಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು. 30-40 ಜಾಗಕ್ಕೂ ಕೂಡ CL7 ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಕೂಡ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಎಲ್ಲಿ ಇವ್ರು ಕೊಟ್ಟಿರುವಂತಹ ಒಂದು ಲೈಸೆನ್ಸ್ ತಗೊಂಡು ಎಲ್ಲಿ ಈಗ ಬಾರ್ಗಳನ್ನ ನಿರ್ಮಾಣ ಮಾಡಿದಾರೆ ನೋಡೋಣ ಅಂತೇಳಿ. ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ಗೆ ಸಂಬಂಧಪಟ್ಟಂತ CL7, ಸೊ ಅದನ್ನ ಇವ್ರು 30-40 ಸೈಟ್ ಇರುವಂತಹ ಜಾಗಕ್ಕೂ ಕೂಡ ಕೊಟ್ಟಿದ್ದಾರೆ. ಇವರು ಒಟ್ಟು 2 ವರ್ಷದ ಅವಧಿಯಲ್ಲಿ 60 CL7ಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರೋ ಆರೋಪ. ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರು ತುಮಕೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರಂತೆ. ಹಾಗಾಗಿ ಉಳಿದ ಒಂದು ಫೈಲ್ಗಳೇನಿದ್ವಲ್ಲ, ಪೆಂಡಿಂಗ್ ಇದ್ದ ಫೈಲ್ಗಳು, ಅದೆಲ್ಲವನ್ನೂ ಕೂಡ ವಿಲೇವಾರಿ ಮಾಡುವಂತಹ ಒಂದು ಧಾವಂತದಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಆರೋಪ ಕೇಳಿ ಬಂದಿದೆ. ಸೊ ಈ ಸಂಬಂಧ ಟಿವಿ9 ಒಂದು ರಿಯಾಲಿಟಿ ಚೆಕ್ ನಡೆಸಿದಾಗ ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನುವಂಥದ್ದೊಂದು ಸಿಕ್ಕಿದೆ. ಶಾಲೆ ಕಾಲೇಜಿನ 100 ಮೀಟರ್ ಹೊರಗಡೆ ಮದ್ಯದಂಗಡಿ ಇರಬೇಕು. ಆದರೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇಲ್ಲೇ ಒಂದು ಶಾಲೆ ನಡೀತಾ ಇದೆ, ಅದು 50 ಮೀಟರ್ ದೂರ ಇಲ್ಲ. ಆದರೂ ನಿಯಮ ಉಲ್ಲಂಘಿಸಿ ಸ್ಥಳ ಪರಿಶೀಲನೆ ಮಾಡ್ದಲೇನೆ ಈ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಮುರುಳಿ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಒಂದು ಕಡೆ ನೀವು ಫೋಟೋ ನೋಡ್ತಾ ಇದ್ರಿ, ಇವರು ಡೆಪ್ಯೂಟಿ ಕಮಿಷನರ್ ಅಬಕಾರಿ ಇಲಾಖೆಯಲ್ಲಿ ಮುರುಳಿ ಅಂತೇಳಿ, ಇವ್ರ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇರುವಂಥದ್ದು. 2 ವಿಂಡೋದಲ್ಲಿ ನೀವು ವಿಜುವಲ್ಸನ್ನು ನೋಡ್ತಾ ಇದ್ರಿ. ಒಂದು ಕಡೆ ಇರುವಂತಹ ಒಂದು ಬಿಲ್ಡಿಂಗ್ ಏನಿದೆಯಲ್ಲ, ಅದು CL7 ಲೈಸೆನ್ಸ್ ತಗೊಂಡು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಮತ್ತು ಬಾರ್ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಅದರ ಕೂಗಳತೆ ದೂರ ಏನೋ ಒಂದು 50 ಮೀಟರ್ ದೂರ ಇರ್ಬೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅಥವಾ ಕೆಲವೊಂದು ಸತಿ ಏನಾಗುತ್ತೆ, ಈ ಥರದ ಲೈಸೆನ್ಸ್ ಕೊಟ್ಟಾದ್ಮೇಲೆ ಅಲ್ಲಿ ಅಕ್ಕಪಕ್ಕ ಒಂದು ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಪ್ರೈವೇಟ್ ಶಾಲೆಗಳು ಆರಂಭವಾಗಿಬಿಡುತ್ತೆ. ಆಗ ನಾವೇನು ಮಾಡೋದು, ನಾವು 100 ಮೀಟರ್ ಅಲ್ಲ, ನಾವು ತುಂಬ ದೂರನೇ ಮಾಡಿದ್ವಿ, ಬಟ್ ಇದಕ್ಕಿದ್ದಂಗೆ ಇಲ್ಲಿ ಶಾಲೆ ಸ್ಟಾರ್ಟ್ ಮಾಡಿದ್ರು, ನಾವೇನು ಮಾಡೋಣ ಅನ್ನೋದ್ರ ಬಗ್ಗೆ ಸಬೂಬನ್ನು ಕೊಡ್ತಾ ಇದ್ರು. ಬಟ್ ಇದು ಸರ್ಕಾರಿ ಶಾಲೆ, ಅದರ ಅಕ್ಕಪಕ್ಕನೇ ಈ ರೀತಿಯಾಗಿ CL7ಗೆ ಇವರು ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಇದು? ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. ಬೆಂಗಳೂರು ವಿಭಾಗದ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಮುರುಳಿ ಅವರು ಅನಧಿಕೃತವಾಗಿ 60ಕ್ಕೂ ಹೆಚ್ಚು CL7ಗಳಿಗೆ ಲೈಸೆನ್ಸ್ ನೀಡಿದ್ದಾರೆ ಅನ್ನುವಂಥ ಒಂದು ದೂರುಗಳು ಕೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಟಿವಿ9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ದೊಂಬರ ಹಳ್ಳಿಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ಸರ್ಕಾರಿ ಶಾಲೆಯ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಯ ಎದುರಿಗೆ ಒಂದು ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅನ್ನುವಂತಹ CL7ಗೆ ಮುರುಳಿ ಅವರು ಲೈಸೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರು ಈ ವಿಚಾರದಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಕೇಸನ್ನ ಕೂಡ ಹಾಕಿದ್ರು. ಶಾಲೆಯ ಎದುರಿಗೆ ಯಾವುದೇ ಕಾರಣಕ್ಕೂ ಕೂಡ ಲೈಸೆನ್ಸ್ ಅನ್ನ ನೀಡಬಾರದು ಅಂತ. ಆದರೂ ಕೂಡ ಕೋರ್ಟ್ನಲ್ಲಿ ಮುರುಳಿ ಅವರು ಲೈಸೆನ್ಸ್ ಅನ್ನ ತಿರಸ್ಕಾರ ಮಾಡಿದ್ದೀನಿ ಅಂತ ಈ ಹಿಂದೆ ಹೇಳಿದ್ರು ಕೂಡ ಈಗ ಈ ಒಂದು ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗಿಗೆ ಅನಧಿಕೃತವಾಗಿ ಲೈಸೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಈ ಒಂದು ಸರ್ಕಾರಿ ಶಾಲೆಯ ಕಾಂಪೌಂಡ್ನಿಂದ ಈ ಒಂದು ಕಾಂಪೌಂಡಿಗೆ ಅಳತೆ ಮಾಡಿದ್ರೆ ಕೇವಲ 40ರಿಂದ 50 ಮೀಟರ್ ಅಷ್ಟು ಮಾತ್ರ ವಿಸ್ತೀರ್ಣ ಇರುವಂಥದ್ದು. ಅದು ಹೇಗೆ ಕೊಟ್ಟರು? ಹೈಕೋರ್ಟ್ನಲ್ಲಿ ಹಿಂದೆ ಹೇಳುವಂಥ ಸಂದರ್ಭದಲ್ಲಿ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಏಕಾಏಕಿಯಾಗಿ ಅನುಮತಿಯನ್ನು ಕೊಟ್ಟಿರುವಂಥದ್ದು. ದೂರುದಾರರು ಹೇಳ್ತಾ ಇರುವಂಥದ್ದು, ಬೆಂಗಳೂರು ವಿಭಾಗದಿಂದ ಅವರು ತುಮಕೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರ ಬಳಿ ಇದ್ದಂತಹ ಪೆಂಡಿಂಗ್ ಅರ್ಜಿಗಳನ್ನೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ತಿದ್ದಾರೆ. ಒಂದೊಂದು ಲೈಸೆನ್ಸ್ ನೀಡಲಿಕ್ಕೂ ಕೂಡ ಸುಮಾರು 30ರಿಂದ 50 ಲಕ್ಷ ರೂಪಾಯಿಯಷ್ಟು ಲಂಚವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲೇ ಕಳೆದ 2 ವರ್ಷದಲ್ಲಿ ಬರೋಬ್ಬರಿ 60ಕ್ಕೂ ಹೆಚ್ಚು CL7 ಲೈಸೆನ್ಸ್ಗಳನ್ನು ನೀಡಿರುವಂಥದ್ದು. ಇದು ಕೂಡ RTA ಮಾಹಿತಿಯ ಪ್ರಕಾರವಾಗಿ ಡಿಸೆಂಬರ್ ಅಂದರೆ ಕಳೆದ ವರ್ಷ ಡಿಸೆಂಬರ್ಗೆ ಮಾತ್ರ ಸಿಕ್ಕಿರುವ ಮಾಹಿತಿಯ ಪ್ರಕಾರವಾಗಿ
60 ಲೈಸೆನ್ಸ್ಗಳನ್ನು ನೀಡಿರುವಂಥದ್ದು. 2026 ಜನವರಿಯಲ್ಲಿ 10ಕ್ಕೂ ಹೆಚ್ಚು ಲೈಸೆನ್ಸ್ಗಳನ್ನು ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಮುರಳಿಯವರ ವಿರುದ್ಧವಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿರ್ಬೋದು, ಅಬಕಾರಿ ಇಲಾಖೆಯ ಆಯುಕ್ತರು ಹಾಗೂ ಉಪ ಆಯುಕ್ತ ಆಗಿರುವಂತಹ ಮುರಳಿಯವರಿಗೂ ಕೂಡ ದೂರನ್ನು ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ತರವಾದಂತಹ ಕ್ರಮವನ್ನು ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಸದ್ಯ ಮುರಳಿಯ ವಿರುದ್ಧವಾಗಿ ಮುರಳಿ ಕೊಟ್ಟಿರುವಂತಹ 60ಕ್ಕೂ ಹೆಚ್ಚು ಲೈಸೆನ್ಸ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅಂತೇಳಿ ಕರ್ನಾಟಕ ಲೋಕಾಯುಕ್ತಕ್ಕೆ ಕೂಡ ಈಗಾಗಲೇ ದೂರುದಾರ BS ಗೌಡ ಅವರು ದೂರನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.